ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ನಿನ್ನೆ ಗುರುಗ್ರಾಮ್ ಮತ್ತು ಫರೀದಾಬಾದ್ನ ವಾಯು ಮಾಲಿನ್ಯ ತಗ್ಗಿಸುವ ಕ್ರಿಯಾ ಯೋಜನೆಗಳ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಭೆಯು ದೆಹಲಿ, ಎನ್ಸಿಆರ್ ನಗರಗಳ ಸರಣಿ ಪರಾಮರ್ಶೆಗಳ ಒಂದು ಭಾಗವಾಗಿತ್ತು. ಸಭೆಯಲ್ಲಿ ಸಚಿವರು ಪಾರಂಪರಿಕ ತ್ಯಾಜ್ಯ, ಸಂಚಾರ ದಟ್ಟಣೆ, ಗ್ರಾಮೀಣ ರಸ್ತೆಗಳ ಕಳಪೆ ಸ್ಥಿತಿ ಮತ್ತು ನಗರದ ಹೊರ ಪ್ರದೇಶಗಳಲ್ಲಿ ಕಟ್ಟಡ ಬೈಲಾಗಳ ಉಲ್ಲಂಘನೆಯಂತಹ ನಿರಂತರ ಸಮಸ್ಯೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ವಾಹನ ಹೊರಸೂಸುವಿಕೆ, ಅನುಸರಣೆ ಮಾಡದ ಕೈಗಾರಿಕೆಗಳು ಮತ್ತು ತ್ಯಾಜ್ಯ ಟೈರ್ ಸುಡುವ ಅಕ್ರಮ ಘಟಕಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಪುರಸಭೆಯ ಘನತ್ಯಾಜ್ಯ ಮತ್ತು ನಿರ್ಮಾಣ ಹಾಗೂ ನೆಲಸಮ ತ್ಯಾಜ್ಯಕ್ಕೆ ತ್ವರಿತಗತಿಯ ಪರಿಹಾರಗಳು, ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳನ್ನು ಹೆಚ್ಚಿಸುವುದು ಮತ್ತು ಧೂಳನ್ನು ನಿಯಂತ್ರಿಸಲು ರಸ್ತೆ ಸುಸಜ್ಜಿತ ವ್ಯವಸ್ಥೆಯನ್ನು ಸುಧಾರಿಸುವ ಅಗತ್ಯವನ್ನು ಸಚಿವರು ಒತ್ತಿ ಹೇಳಿದರು.